ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವಿಡಿಯೋ ಆಗಿರುತ್ತೆ, ಸಂಡೇ ವ್ಲಾಗ್ ಆಗಿರುತ್ತೆ. ಗೈಸ್, ನಾನು ಹೇಳಿದ್ದೆ ಲಾಸ್ಟು ಇದರಲ್ಲಿ ಲೈವ್ ಬರ್ತೀನಿ ನಾನು ಅಂತ ಹೇಳಿದ್ದೆ. ಸೊ ಆಲ್ಮೋಸ್ಟ್ ನೋಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಲೈವ್ ಆಲ್ಮೋಸ್ಟ್ ಯಾರೂ ಮೀನ್ಸ್ ಆ್ಯಡ್ ಆಗಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಲೈವ್ ಬರೋದನ್ನ ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಹೋಮ್ ಟೂರ್ ಕೇಳಿದ್ದಾರೆ. ನಾನು ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಹೋಮ್ ಟೂರ್ ಮಾಡಿಬಿಡೋಣ ಇವತ್ತು. ಏನು ಮಾಡೋಣ? ಹೋಮ್ ಟೂರ್ ಮಾಡೋಣ, ಏನು ಮಾಡೋಣ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಇವತ್ತು ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಗೈಸ್, ದಟ್ಸ್ ಇಟ್. ಮಳೆ ತುಂಬ ಜೋರಾಗಿ ಬರ್ತಾ ಇದೆ. ಸೂಪರ್. ಚಿಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಕನಸ ಕದಿಯೋ 16 ವರುಷ ಕಾದೆ. ಗೈಸ್, ಈ ಮಳೆಯಲ್ಲಿ ನಾನು ಮೊಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಈಟ್ ಮೊಮೋಸ್. ಆ್ಯಂಡ್ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ, ನುಗ್ಗೆಕಾಯಿ ಸಾಂಬಾರು. ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಚಪಾತಿ ರೆಡಿ ಮಾಡ್ಕೋಬೇಕು. ಬಟ್ ಇಟ್ಸ್ ಓಕೆ, ಇಷ್ಟೇ ಸಾಕು. ಇವುದು ಆ್ಯಕ್ಚುಲಿ ನೈಟ್ಗೆ ಮಾಡ್ತಾ ಇರೋದು ಇದನ್ನು. ಸ್ವಲ್ಪ ಒಂದು 5ರಿಂದ 6 ಮೊಮೋಸ್ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಅರ್ಧ ಮಾತ್ರ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಮೈದಾ, ಓಕೆನಾ. ಸೊ ಸ್ವಲ್ಪ ಮೈದಾ. ಸೊ ಇದೆರಡೂ ಎಷ್ಟು ಗಾತ್ರದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಂತ ನಾನು ತೋರಿಸ್ತೀನಿ, ಓಕೆನಾ. ಗೈಸ್, ಇದರಿಂದ ನಾನು ಒಂದು ಸ್ಮಾಲ್ ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೀನಿ, ಓಕೆ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋತೀನಿ, ಇನಾಫ್, ಓಕೆ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಒಂದು ಮಾಯ್ಸ್ಟ್ ಆಗೋ ತನಕ ಇದು ಮಾಡ್ಕೊಳ್ಳಿ, ಆಯಿತಾ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಮಿದುವಾಗಿ ಇದು ಮಾಡ್ಕೊಳ್ಳೋಣ, ಆಯಿತಾ. ಸ್ಮೂತಾಗಿ ಬರಬೇಕು ಅದು, ಓಕೆ. ನೋಡಿ, ಸ್ವಲ್ಪ ಇದನ್ನು ಎಣ್ಣೆ ಹಚ್ಬಿಟ್ಟು ಸೈಡಲ್ಲಿ ಇಟ್ಬಿಡೋಣ, ಓಕೆನಾ. ನೋಡಿ, ಇದನ್ನ ಎಣ್ಣೆ ಹಚ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಇವಾಗ, ಓಕೆ. ಒಂದು 5 ಮಿನಿಟ್ಸು ಹೀಗೆ ಇಟ್ಕೊಳ್ಳೋಣ, ಓಕೆ. ಸೊ ಇವಾಗ ಇದನ್ನು ನೀಟಾಗಿ ಹೆಚ್ಕೊಳ್ಳೋಣ. ಎಷ್ಟು ಚಿಕ್ಕದಾಗಿ ಹೆಚ್ಕೊಳ್ತೀವೋ ಅಷ್ಟು ಚಿಕ್ಕದಾಗಿ ಬರುತ್ತೆ. ಸೊ ಬೆಟರ್ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಳಿ, ಆಯಿತಾ. ತುಂಬ ಚಿಕ್ಕದಾಗಿ ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬಾಯಿಗೆ ಸಿಗೋ ಥರ ಆಗುತ್ತೆ. ಸೊ ಇಷ್ಟು ಚಿಕ್ಕದಾಗಿ ಬರಬೇಕು, ಆಯಿತಾ. ಇಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ, ಆಯಿತಾ. ಇದು ಆಯಿತು. ನೆಕ್ಸ್ಟ್ ಇವಾಗ ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಹೆಚ್ಕೊಳ್ಳೋಣ. ಸೊ ಈರುಳ್ಳಿ ಆ್ಯಂಡ್ ಕ್ಯಾಬೇಜನ್ನ ಮಿಕ್ಸ್ ಮಾಡಿ ಇಟ್ಕೊಂಡಾಯಿತು. ಆ್ಯಂಡ್ ಇಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹೀಗೆ ಕುಟ್ಕೊಂಡಿರೋದು ಅಷ್ಟೇ. ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆಗೆ ಹಿಟ್ಟು ಏನು ನಾನು ಮಿಕ್ಸ್ ಮಾಡ್ಕೊಂಡಿದ್ದು ಅದರಲ್ಲೇ ಮಾಡ್ತಾ ಇರೋದು, ಆಯಿತಾ. ಸೊ ಇವಾಗ ಇದೊಂದು ಸ್ವಲ್ಪ ಎಣ್ಣೆ ಕಾಯಲಿ, ಇದಕ್ಕೆ ಒಗ್ಗರಣೆ ಕೊಡೋಣ. ಯೂಸ್ ಮಾಡ್ತಾ ಇರೋದು ಸಾಸಿವೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಚಟ್ಪಟ್ ಅಂತ ಆಗಲಿ. ಇದನ್ನ ಇದಕ್ಕೆ ಹಾಕೊಂಡಾಯಿತು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಸೊ ಈ ಥರ ಇವಾಗ ಲಟ್ಸ್ಕೊಂಡಾಯಿತು. ಇದನ್ನು ಹೇಗೆ ಫಿಲಪ್ ಮಾಡೋದು ಅಂತ ತೋರಿಸ್ತೀನಿ ನಾನು. ಸೊ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಮೋದಕ ಎಲ್ಲ ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಆ ಥರನೂ ಮಾಡ್ಕೋಬೋದು ಮೋದಕದ ಥರ, ಬಟ್ ಇದು ಡಿಫ್ರೆಂಟ್ ಆಗಿದೆ ಆಯಿತಾ. ಸೊ ನೋಡಿ, ನಾನು ಈ ಥರ ಇವಾಗ ಫಿಲಪ್ ಮಾಡಿದ್ದೀನಿ, ಪಿಲ್ಲೋ ಥರ ಫಿಲಪ್ ಮಾಡಿದ್ದೀನಿ. ಸೊ ನೋಡ್ಬೋದು. ಸೊ ಇದನ್ನು ನೀಟಾಗಿ ಇವಾಗ ಇಡ್ಲಿ ಪಾತ್ರೆ ಏನಿತ್ತೋ ಆ ಇಡ್ಲಿ ಪಾತ್ರೆಲ್ಲಾರು ಇಡ್ಬೋದು, ಬಟ್ ನಾನು ಇಡ್ಲಿ ಪಾತ್ರೆಯಲ್ಲಿ ಇಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮನೆ ಇಡ್ಲಿ ಪಾತ್ರೆ ತುಂಬ ದೊಡ್ಡದಾಗಿದೆ. ಸೊ ಆದ ಕಾರಣಕ್ಕಾಗಿ ನಾನು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀನಿ, ತೋರಿಸ್ತೀನಿ. ಇವಾಗ ಇದನ್ನ ಬೇಯೋಕ್ಕೆ ಇಡೋಣ. ಸೊ ಇವಾಗ ನಾನು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಈ ಥರ ಸವರ್ಕೊಳ್ತಾ ಇದ್ದೀನಿ. ಸವರ್ಕೊಂಡು ಇವಾಗ ಈ ಒಂದು ಮೊಮೋಸ್ನ ಹೀಗೆ ಇಡ್ತೀನಿ ಆಯಿತಾ. ಇದನ್ನು ಇಟ್ಬಿಟ್ಟು ಇವಾಗ ನಾನು ಏನು ಐಡಿಯಾ ಮಾಡಿದ್ದೀನಿ ಅಂತಂದರೆ ನೋಡಿ, ಒಂದು ಪಾತ್ರೆಯಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಈ ಸ್ಟ್ಯಾಂಡ್ ಮೇಲೆ ಇದನ್ನು ಇಡ್ತಾ ಇರೋದು ಹಿಂಗೆ. ಫೈನಲಿ ವಿ ಡನ್ ಇಟ್. ನೋಡಿ ಚೆನ್ನಾಗಿ ಬಂದಿದೆಲ್ಲ, ಸೂಪರ್ ಆಗಿದೆ. ಸೊ ಇದನ್ನು ಇವಾಗ ಬೇಯಕ್ಕಿಟ್ರೆ ಅಲ್ಲಿಗೆ ಮುಗೀತು. ಒಂದು 20 ನಿಮಿಷಗಳ ಕಾಲ ಇದು ಸ್ವಲ್ಪ ಬೇಯು. ಇವಾಗ ಆನಲ್ಲೇ ಇದೆ. ಓಕೆ, ಫಸ್ಟ್ ಇದು ಹೇಗೆ ಬಂದಿದೆ ಅಂತ ನೋಡೋಣ. ಓಕೆ, ಓ ವಾವ್, ಚೆನ್ನಾಗಿ ಬಂದಿದೆಯಲ್ಲ. ಅದು ಕಲರ್ ಚೇಂಜ್ ಆದರೆ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಲಿ. ನೋಡಿ ಚೆನ್ನಾಗಿ ಬಂದಿದೆಯಲ್ಲ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈಶಲಿ ಇದು ಆಗಿದೆನೋ ಇಲ್ವೋ ಅಂತ. ಬಟ್ ಇಟ್ಸ್ ಡನ್, ಆಗಿದೆ ಆಲ್ಮೋಸ್ಟ್. ಓಕೆ, ಇನ್ನೊಂದು 2 ನಿಮಿಷ ಇದನ್ನು ಇಟ್ಬಿಡೋಣ. ಓಕೆ, ಅಲ್ಲಿಗೆ ಮುಗಿಯುತ್ತೆ. ಎರಡು ನಿಮಿಷ ಆದರೆ ಆಗುತ್ತೆ ಗೈಸ್. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಇವಾಗ ಇದೇ ಥರ ಎಲ್ಲನೂ ಎತ್ಕೊಂಡ್ಬಿಡೋಣ. ಓಕೆ, ಮೊಮೋಸ್ ರೆಡಿ ಆಗಿದೆ ಗೈಸ್, ವಿತ್ ಸ್ವೀಟ್ ಆ್ಯಂಡ್ ಹಾಟ್ ಕೆಚಪ್. ಆ್ಯಕ್ಚುಲಿ ಇದು ಚಟ್ನಿ ಮಾಡಬೇಕು, ಬಟ್ ಇದು ಆ್ಯಕ್ಚುಲಿ ಹಾಟ್ ಆ್ಯಂಡ್ ಸ್ವೀಟ್ ಅಲ್ವಾ, ಸೊ ಚೆನ್ನಾಗಿರುತ್ತೆ. ಲೆಟ್ಸ್ ಈಟ್ ಇಟ್. ಹೆಚ್ಕೊಂಡು ಸೊಕ್ಕದಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಜ ಸಕ್ಕತ್ತಾಗಿ ಬಂದಿದೆ. ತಿನ್ನೋಡು ಹೆಂಗೈತೆ, ತಿಂದಿಯಲ್ಲ? ಸಕ್ಕತ್ತಾಗಿದೆ, ಸೂಪರಾ. ಯೂಶ್ವಲ ನಾನು ತಿನ್ನಲ್ಲ, ಇಷ್ಟ ಆಗಲ್ಲ ನನಗೆ, ಬಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಒಂದು ತಿಂತಾ ಇದ್ದೀನಿ, ಒಂದು ಖಾಲಿ ಮಾಡಿ. ಸೂಪರ್, ಸ್ಪೈಸಿ ಸಕ್ಕತ್ತಾಗೈತಲ್ಲ. ಸೂಪರ್.